2023ರ ವಿಧಾನಸಭಾ ಚುನಾವಣೆಗೆ ಮುಂಚೆ ಕಾಂಗ್ರೆಸ್ನವರು ಮಾಡಿದ ಪ್ರಚಾರ ಭಾಷಣ, ಅದರಲ್ಲೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ ಪ್ರಚಾರ ಭಾಷಣ ಕಾಂಗ್ರೆಸ್ನವರು ಮರಿಬಾರ್ದು. ನೀವೇನು ಹೇಳಿದ್ರಿ? ಕಾಕಾ ಪಾಟೀಲ್ ನಿನಗೂ ಫ್ರೀ, ಜಮೀರ್ ಅಹಮದ್ ನಿನಗೂ ಫ್ರೀ, ಇದೇ ಮಾದೇವಪ್ಪ ನಿನಗೂ ಫ್ರೀ ಹೀಗೆ ಹೇಳಿ ಈಗ ಯಾಕೆ ಕಂಡೀಷನ್ ಹಾಕಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕಟ್ ಮಾಡ್ತಾ ಇದ್ದೀರಿ? ಇದಕ್ಕೆ ಉತ್ತರ ನೀವೇ ಕೊಡಬೇಕು. ಆಗ ಇಲ್ಲದ ಕಂಡೀಷನ್ನು ಈಗ ಯಾಕೆ? ಆಗ ಎಲ್ಲರಿಗೂ ಫ್ರೀ ಅಂತ ಹೇಳಿ 10 kg ಅಕ್ಕಿ ಬೇಕೋ ಬೇಡವೋ ಕೊಟ್ಟಿದ್ದೀರಾ? ಮೋದಿಜಿ ಏನಾರು 5 kg ಅಕ್ಕಿ ಕೊಡದೇ ಇದ್ರೆ ಜನ ಖಾಲಿ ಹೊಟ್ಟೆನಲ್ಲಿ ತಣ್ಣೀರು ಕುಡಿದು ಮಲ್ಕೋಬೇಕಿತ್ತು. ನಿಮ್ಮನ್ನೇ ನಂಬಿದ್ರೆ 10 kg ಇಲ್ಲ, ಮೋದಿ ಕೊಡೋ 5 kg ಬಿಟ್ಟರೆ ನೀವೆಲ್ಲಿ ಕೊಡ್ತಾ ಇದ್ದೀರಿ? ಈಗ ಕಂಡೀಷನ್ ಆಗ್ತಾ ಇದ್ದೀರಾ? ಇದನ್ನೆಲ್ಲ ಜನ ಗಮನಿಸ್ತಾ ಇದ್ದಾರೆ. ನೀವು ಕಂಡೀಷನ್ ಆಗ್ತಿರೋದನ್ನು ಗಮನಿಸ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಕಂಡೀಷನ್ ಆಗ್ತಾ ಇದ್ದೀರಿ ಅದು ಜನರಿಗೆ ಗೊತ್ತು. ನಿಮ್ಮ ಖಜಾನೆ ಖಾಲಿಯಾಗಿದೆ, ಸಾಲದ ಮೇಲೆ ಸಾಲ ಮಾಡ್ತಾ ಇದ್ದೀರಿ. ಈಗ ಏನಾದರೂ ಮಾಡಿ ಕಂಡೀಷನ್ ಹಾಕಿ ಎಲ್ಲೆಲ್ಲಿ ಕಟ್ ಮಾಡೋಕ್ಕಾಗುತ್ತೆ ಅಲ್ಲೆಲ್ಲಿ ಕಟ್ ಮಾಡ್ಬೋದು ಅಂತ ನೀವು ಭಾವಿಸ್ತಾ ಇದ್ದೀರಿ. ಅದಕ್ಕಾಗಿಯೇ ಯೋಜನೆಗಳಲ್ಲಿ ಕಂಡೀಷನ್ ಹಾಕಿ ಕಟ್ ಮಾಡೋ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಹಳೆ ಭಾಷಣನ ಜನ ಕೇಳಿಸ್ಕೊಳ್ತಾರೆ. ಈಗ ನೀವು ಮಾಡ್ತಿರೋದನ್ನು ಕೂಡ ನೋಡ್ತಾರೆ. ಇದಕ್ಕೆ ಯಾವ ಸಮಯದಲ್ಲಿ ಉತ್ತರ ಕೊಡಬೇಕು ಜನ ಉತ್ತರ ಕೊಡ್ತಾರೆ. ನಾವು ಕೇಳ್ತಾ ಇರೋದು ಕಾಂಗ್ರೆಸ್ನವ್ರು ಕೊಟ್ಟ ಆಶ್ವಾಸನೆ, ಸಿದ್ದರಾಮಯ್ಯನವ್ರು ಕೊಟ್ಟ ಆಶ್ವಾಸನೆ. ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಬೇಕಾದ್ರೆ ಡಿ ಕೆ ಶಿವಕುಮಾರ್ ಹೇಳಿ. ನಮಗೂ ಗೃಹಲಕ್ಷ್ಮಿಗೂ ಸಂಬಂಧ ಇಲ್ಲ, ನಮಗೂ ಶಕ್ತಿ ಯೋಜನೆಗೂ ಸಂಬಂಧ ಇಲ್ಲ, ನಮಗೂ ಯುವ ಶಕ್ತಿಗೂ ಸಂಬಂಧ ಇಲ್ಲ. ನೀವು ಹೇಳಿ, ನಾವು ನಿಮ್ಮನ್ನು ಪ್ರಶ್ನಿಸೋದಿಲ್ಲ. ಕಾಂಗ್ರೆಸ್ ಕೊಟ್ಟಿರುವಂಥ ಆಶ್ವಾಸನೆ ಅನ್ನೋದಾದರೆ ಈಗ ಕಂಡೀಷನ್ನು. ಅವತ್ತು ಯಾಕೆ ನಿನಗೂ ಫ್ರೀ, ನಿಮ್ಮ ಹೆಂಡತಿಗೂ ಫ್ರೀ ಅಂತ ಹೇಳಿದ್ರಿ, ಇವತ್ತು ಯಾಕೆ? ಮೃತರಿಗೆ ಹೋಗಿದ್ರೆ ಅದನ್ನ ಕಟ್ ಮಾಡೋದು ನ್ಯಾಯ ಇದೆ. ಉಳಿದವರಿಗೆ ಯಾಕೆ ಕಂಡೀಷನ್? ಉಳಿದವರಿಗೆ ಯಾಕೆ ಕಂಡೀಷನ್ ಆಗ್ತಾ ಇದ್ದೀರಿ? ಹೊರ ರಾಜ್ಯದಿಂದ ಬಂದು ಇಲ್ಲಿ ನೆಲೆಸಿದ್ರೆ ಕೊಡಲ್ಲ, ಅವ್ರು ಇಲ್ಲೇ ಮತದಾರರಾಗಿದ್ರೆ ಅವಾಗಲೇ ಹೇಳಬೇಕಿತ್ತು ಕಂಡೀಷನ್ನ. ಇನ್ಕಮ್ ಜಾಸ್ತಿ ಇದ್ರೆ ಕೊಡಲ್ಲ ಅವತ್ತು ಹೇಳಿದ್ರ ನೀವು? ಇವತ್ತು ಯಾಕೆ ಕಂಡೀಷನ್ ಆಗ್ತಾ ಇದ್ರಿ? ಅವತ್ತು ನೀವು ನಂಬಿಸಿದ್ದು ಎಲ್ಲಾ ಮಹಿಳೆಯರಿಗೂ ಅಂತ, ಆಮೇಲೆ ಹೇಳಿದ್ರಿ ಮನೆಯಲ್ಲಿ ಒಬ್ಬರಿಗೆ ಅಂತ ಹೇಳಿ. ಈಗ ಅದರೊಳಗೂ ಕಟ್ಟಿ ಯಾಕೆ ಮಾಡ್ತಾ ಇದ್ದೀರಿ? ನೀವು ಮುಂಚೆ ಕಂಡೀಷನ್ ಹಾಕಿದ್ರೆ ನಾವು ಏನೂ ಪ್ರಶ್ನೆ ಮಾಡ್ತಿರ್ಲಿಲ್ಲ. ಮುಂಚೆ ಕಂಡೀಷನ್ ಹಾಕಿದ್ರ ನೀವು? 55,000 ಜನ ತೀರ್ಕೊಂಡಿದ್ದಾರೆ ಅನ್ನೋದನ್ನ ನೀವು ತೀರ್ಕೊಂಡ ತಕ್ಷಣ ಅಪ್ಡೇಟ್ ಮಾಡಬೇಕಿತ್ತು. ಮತ್ತೆ ನೀವು ಕೊಡೋದು ಕುಟುಂಬಕ್ಕೆ, ನೀವು ಕುಟುಂಬದಲ್ಲಿ ಒಬ್ಬರಿಗೆ, ಅವರಿಗೆ ಇಲ್ದೇ ಇರೋ ಅವ್ರ ಮನೆಯಲ್ಲಿ ಇನ್ನೊಬ್ಬರಿಗೆ ಯಾರು ಹಿರಿಯ ಇದ್ದಾರೆ ಅವ್ರಿಗೆ ಕೊಡಬೇಕು. ನೀವೀಗ ಪ್ರತಿ ಮಹಿಳೆಯರಿಗೂ ಏನು ಕೊಡ್ತಾ ಇಲ್ಲ, ಕುಟುಂಬದಲ್ಲಿ ಒಬ್ಬ ಮಹಿಳೆಯರಿಗೆ ಅಂತ ನೀವು ಕೊಡ್ತಾ ಇರೋದು. ಆ ಮಹಿಳೆ ಏನಾದ್ರು ಯಾರ ಹೆಸರು ಹಿರಿಯ ಮಹಿಳೆ ತೀರ್ಕೊಂಡಿದ್ರೆ ಅದ್ರ ನೆಕ್ಸ್ಟ್ ಯಾರು ಇರ್ತಾರೆ ಅವರಿಗೆ ಅಲ್ಲೇನು ಅಕ್ರಮ ಏನಾಗಲ್ಲ, ಆ ಮನೆಗೆ ತಲುಪಲೇಬೇಕು, ಆ ಕುಟುಂಬಕ್ಕೆ ತಲುಪೋದು. ಅವ್ರು ಇಲ್ದೇ ಇದ್ರೆ ಅತ್ತೆ ಇಲ್ದೇ ಇದ್ರೆ ಸೊಸೈಟಿ ಸಿಗುತ್ತೆ, ಅಕ್ಕ ಇಲ್ದೇ ಇದ್ರೆ ತಂಗಿಗೆ ಸಿಗುತ್ತೆ, ಅಷ್ಟೇ ತಾನೇ. ಅದರಿಂದ ವ್ಯತ್ಯಾಸ ಏನಾಗಲ್ವಲ್ಲ. ನೀವು ಅದನ್ನು ಅಪ್ಡೇಟ್ ಮಾಡಿ ಕೊಡಬೇಕು. ಎಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀರಿ? ಎಲ್ಲಿ ಗೃಹಲಕ್ಷ್ಮಿ ಕೊಡಬೇಕಾಗತ್ತೋ ಅಂಥೇಳಿ BPL ಕಾರ್ಡ್ ಕೊಡೋದನ್ನು ಕಟ್ ಮಾಡಿ ನಿಲ್ಲಿಸಿದಿರಿ ನೀವು. BPL ಕಾರ್ಡ್ ಕೊಟ್ಟರೆ ಗೃಹಲಕ್ಷ್ಮಿ ಕೊಡಬೇಕಾಗುತ್ತೆ. ಅದರಿಂದ ಅರ್ಹ ಫಲಾನುಭವಿಗಳು BPL ಕಾರ್ಡ್ನಿಂದಲೂ ವಂಚಿತರಾಗಿದ್ದಾರೆ. ಯಾಕೆಂದರೆ ನೀವು ಹೊಸ BPL ಕಾರ್ಡ್ ಕೊಡ್ತಾನೆ ಇಲ್ಲ. BPL ಕಾರ್ಡ್ ಕೊಟ್ಟರೆ ಗೃಹಲಕ್ಷ್ಮಿನೂ ಕೊಡಬೇಕಾಗತ್ತೆ. ಅದಕ್ಕಾಗಿ